ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದ್ರೆ, ವಿಶಾಲಿ ಅಮಾವಾಸ್ಯೆ ನಿಮಿತ್ತ ನಮ್ಮ ಬೀರಲಿಂಗೇಶ್ವರನ ನಾವು ಜಳಕ ಮಾಡ್ಸೋಕೆ ಪಲ್ಲಕ್ಕಿ ಒಳಗೆ ಇಟ್ಕೊಂಡು ಹಿರಿ ಒಳಗೆ ಹೊಂಟಿವಿ ನೋಡ್ರಿ. ಗಾಡಿ ಬಂತು, ಗಾಡಿ ಒಳಗೆ ನಮ್ಮ ಪಲ್ಲಕ್ಕಿನ ತಗೊಂಡು ಹೊಂಟಿವಿ ನೋಡ್ರಿ. ಎಕ್ಸಂಬ ಕಲ್ಲೋಳ ಹಿರಿಯೊಳಗೆ ಈಗ ನಾವು ಎಕ್ಸಂಬ ಎಂಟ್ರಿ ಆದ್ವಿ ನೋಡ್ರಿ. ಎಕ್ಸಂಬದಿಂದ ಹಂಗೆ ಮುಂದೆ ಇನ್ನೊಂದು 10 ಕಿಲೋಮೀಟರ್ ಅಲ್ಲಿ ಹೋಗೋದು ಮುಂದೆ ಕಲ್ಲೋಳ ಅಂತ ಒಂದು ಊರು ಸಿಗ್ತೈತಿ. ಕಲ್ಲೋಳ ಏನೈತಿ, ಇಲ್ಲಿ ಪ್ರಸಾದ ಕೊಡ್ತಾರೆ. ಏನಪ್ಪ ಪ್ರಸಾದ ಅಂದರೆ, ಯಾರಾದರೂ ಅವರು ಬೇಡ್ಕೊಂಡಿದ್ದವರು ಅವ್ರು ಒಳ್ಳೇದಾಗಿತ್ತು, ಕಷ್ಟ ಪರಿಹಾರ ಆಗಿತ್ತು ಅಂದರೆ ಅವರು ಅನ್ನದಾಸೋಹ ಇದು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹಂಗೆ ಮುಂದೆ ಹೋದಿ ನೋಡ್ರಿ. ಮುಂದೆ ಹಿರಿಯೊಳಗೆ ಎಂಟ್ರಿ ಕೊಟ್ಟಿರಿ. ಏನು ಜನ ಅಂತೀರಿ, ಹೆವಿ ಜನ ರೀ. ಇಲ್ಲಿ ನನಗೆ ಹೆಂಗೆ ಅನ್ನಿಸ್ತಂದ್ರೆ, ಒಂದು ಮಿನಿ ಕುಂಭಮೇಳ ನೋಡ್ದಂಗೆ ಆಯ್ತು ನೋಡ್ರಿ. ಫುಲ್ಲು ಜನ ಜಂಗುಳಿ. ಹೊಳೆ ಒಳಗಂತೂ ಕಾಲಿಡಕ್ಕೆ ಜಾಗನೇ ಇದ್ದಿದ್ದಿಲ್ಲ. ನಾವು ನಮ್ಮ ದೇವ್ರ ಸಾಮಾನೆಲ್ಲ ತೊಗೊಂಡು ಹೊಳೆ ಒಳಗೆ ಹೋಗಿ ಅವನ್ನ ತೊಳೆದು ಪದ್ಧತಿ ಪ್ರಕಾರದ ಸಂಪ್ರದಾಯ ಪ್ರಕಾರ ಒಂದು 5 ಸಲ ನೀರೊಳಗೆ ಮುಳುಗಿ ಎದ್ದು ದೇವ್ರ ಸಾಮಾನನ್ನ ತೊಳ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಏನೈತಲ್ರಿ, ಏನೇನು ದೇವ್ರದ್ದು ಏನೇನು ಕಾರ್ಯ ಇದಾವ ಅದನ್ನೆಲ್ಲ ಪದ್ಧತಿ ಸಂಪ್ರದಾಯ ಪ್ರಕಾರ ಮುಗಿಸಿ ದೇವ್ರನ್ನ ಅಂದ್ರೆ ಒಳ್ಳೆ ದೇವ್ರು ಯಾವ ಥರ ಇತ್ತು, ಯಾವ ಥರ ಪಲ್ಲಕ್ಕಿ ಒಳಗೆ ಕೂತಿತ್ತಲ್ಲ ಆ ಥರ ರೆಡಿ ಮಾಡಿ ಕೊಟ್ಟಿವಿ ನೋಡ್ರಿ. ಈ ಥರ ಕಾಣತೈತಿ ನಮ್ಮ ದೇವ್ರು. ಸ್ನಾನ ಮಾಡಿಸಿ ಆಗಿಂದ ಈ ಥರ ಕಾಣತ್ತೆ. ಆಮೇಲೆ ನೋಡ್ರಿ, ಇದು ತೆಪ್ಪ ರೆಡಿ ಮಾಡತ್ತಾರ. ತೆಪ್ಪ ಯಾಕೆ ರೆಡಿ ಮಾಡೋದು ಅಂದ್ರೆ, ಈಗ ನಾವೆಲ್ಲ ಮನೆಯಿಂದ ನೈವೇದ್ಯ ತಂದಿರ್ತೀವಿ, ಪ್ರಸಾದ ತಂದಿರ್ತೀವಿ. ಅದನ್ನೆಲ್ಲ ನಾವಷ್ಟೇ ಅಲ್ಲ, ಈಗ ಬೇರೆ ಭಕ್ತರು ಬಂದಿರ್ತಾರಲ್ಲ, ನಮ್ಮ ದೇವ್ರು ನಂಬಿ ಅವರೆಲ್ಲ ನೈವೇದ್ಯ ತಂದಿರ್ತಾರೆ. ಅದನ್ನ ತೆಪ್ಪದಲ್ಲಿ ಇಟ್ಟು ಒಳಗೆ ಬಿಡ್ತಾರೆ ರೀ. ನಾನೆಲ್ಲ ನಮ್ಮ ಹಿರಿಯರನ್ನ ಕೇಳಿದೆ, ನಮ್ಮ ದೇವ್ರ ಶ್ರೀಗಳನ್ನ ಕೇಳಿದೆ, ಯಾಕೆ ಈ ಥರ ಮಾಡ್ತೀರಿ ನೀವು? ಹೋಳಿಗೆನ ಅಥವಾ ನೈವೇದ್ಯನ ಪ್ರಸಾದನ ಹೋಳಿಗೆ ಹಾಕ್ಬಿಡ್ತೀರಿ, ಯಾಕೆ ಇಲ್ಲಿ ನಮ್ಮ ದೇವ್ರಂತಂದು ಜಳಕ ಮಾಡಿಸ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇದು ಈ ನದಿ ಮೂಲ ಯಾವಾಗ ಹುಟ್ಟುತ್ತಲ್ಲ ಅವಾಗಿಂದ ಈ ಪದ್ಧತಿ, ಈ ಸಂಪ್ರದಾಯ ಸ್ಟಾರ್ಟ್ ಐತಂತ್ರಿ. ಸುಮಾರು ಅವ್ರಿಗೆ ಎಷ್ಟು ವರ್ಷ ಆಗ್ಯಾವ ಅಂತ ಗೊತ್ತಿಲ್ಲ, ಅಂದ್ರೆ ಲೆಕ್ಕನೇ ಇಲ್ಲ. ಅಂದ್ರೆ ಅವರು 3-4 ತಲೆಮಾರು ಆಗಿದಾವಂತೀಗ ಆಲ್ರೆಡಿ. ಅಂದರೆ 400-500 ವರ್ಷ ಆಗಿರ್ಬೋದು ಅಂತ ಅವ್ರಿಗೆ ಅಂತಾರೆ. ಅದಕ್ಕಾಗಿ ನಾನು ಯಾಕಿದೆ ವಿಶಾಲಿ ಅಮಾವಾಸ್ಯೆನ ಯಾಕೆ ಅಂತಾರೆ ಅಂತ ಕೇಳಿದೆ. ಇಲ್ಲ, ಎಲ್ಲ ದೇವ್ರಿಗೂ ಒಂದೊಂದು ಅಮಾವಾಸ್ಯೆ ಇದಾವೆ. ಅದಕ್ಕೆ ನಾವು ಇಲ್ಲಿ ಎಕ್ಸಂಬ ಬೀರಪ್ಪಗೆ ಯಾವ ನಿಯರ್ ಸಮೀಪ ಹೊಳೆ ಐತಿ ಆ ಹೊಳೆಗೆ ನಾವು ಬಾಗಿನ ಬಿಡ್ತೀವಿ. ಮತ್ತು ಜನರ ಕಷ್ಟದಲ್ಲಿರ್ತಾರೆ, ಅವ್ರಿಗೇನೋ ಒಂದು ಪಾಪ ಇರುತ್ತೆ, ಅವ್ರು ಬಂದು ಈ ನದಿ ಒಳಗೆ ಸ್ನಾನ ಮಾಡೋದ್ರೆ ಅವ್ರ ಕಷ್ಟಗಳು, ಅವ್ರ ಪಾಪಗಳು ಎಲ್ಲ ಮಾಯವಾಗ್ತವೆ, ದೂರವಾಗ್ತವೆ ಅನ್ನೋದೊಂದು ಬೀರಪ್ಪನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ದೂರ ಆಗ್ತವೆ ಅಂತ ಒಂದು ನಂಬಿಕೆ. ಮತ್ತು ನೋಡಿರಿ, ನಮ್ಮ ಊರಿಂದ ಎಷ್ಟು ಜನ ಭಕ್ತರು ಬಂದಿದ್ರು, ಅವ್ರಿಗೆಲ್ಲ ಅಲ್ಲೇ ಊಟ ಇತ್ತು, ಅನ್ನ ಪ್ರಸಾದ ಇತ್ತು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲೇನು ಅಡುಗೆ ಮಾಡತ್ತಾರಲ್ಲ ಇವರು, ನಮ್ಮ ಊರಿಂದ ಮಾತ್ರ ಅಲ್ಲ, ಈ ಹೊಳಿಗೆ ಈ ವಿಶಾಲಿ ಅಮಾವಾಸ್ಯೆಗೆ ಎಷ್ಟು ಜನ ಸ್ನಾನ ಮಾಡೋಕ್ಕೆ ಬರ್ತಾರೆ, ಎಷ್ಟು ಪಲ್ಲಕ್ಕಿ ಬರ್ತಾವೆ, ಆ ಪಲ್ಲಕ್ಕಿಗಳು ಎಷ್ಟು ಜನ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಅನ್ನ ಪ್ರಸಾದ ಮಾಡೋರು ಈ ಕಮಿಟಿಯವರು. ಇಲ್ಲಿಂದ ಮುಂದೆ ಅಲಗ ಹಾಕ್ತಾರೆ. ಅಲಗಂದ್ರೆ ದೇವರು ಯಾರು ಮೈ ಮೇಲೆ ಬರ್ತಾರಲ್ಲ ಅವರಷ್ಟು ಅಲಗ ಹಾಕ್ಬೋದು. ಅವರು ಅಲಗ ಆಯ್ತು ನಾನು ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಮುಂದೆ ಯಾವ್ಯಾವ ದೇವ್ರು ಬಂದಾವ ಅಂತೇಳಿ ನಾನು ನೋಡ್ಕೊಂಡು ಟೈಮ್ ನೋಡ್ಕೊಂಡು ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೋಗಿದ್ದೀವಿ. ಅಲ್ಲೆಲ್ಲ ಎಷ್ಟು ದೇವ್ರು ಬಂದಿದ್ರಲ್ಲ ಎಲ್ಲ ದೇವ್ರಿಗೆ ಕೈ ಮುಗಿದು ಬಂಡ್ರ ಹಚ್ಕೊಂಡು ಆಶೀರ್ವಾದ ತೊಗೊಂಡು ಬಂದಿದ್ವಿ. ನಾವೆಲ್ಲ ದೇವ್ರನ್ನೂ ಸುತ್ತಾಡ್ಕೊಂಡು ಕೈ ಮುಗಿದು ಆಶೀರ್ವಾದ ತೊಗೊಂಡು ಬರೋಷ್ಟಾಗ ನಮ್ಮ ದೇವರ ಪಲ್ಲಕ್ಕಿ ಎದ್ದು ರೆಡಿ ಆಗಿತ್ತು ಹೊರಡಲಿಕ್ಕೆ. ಅಲ್ಲಿ ನೋಡಿದ್ರೆ ಅಂಬುಲ್ಜೇರಿ ಬೀರ್ಲಿಂಗಂದು ಮತ್ತು ಕೇಸರಿ ಬೀರ್ಲಿಂಗಂದ ಭೇಟಿ ಆಗತ್ತಿತ್ತು. ಅದನ್ನ ನೋಡಿ ಕಣ್ಣು ತುಂಬ್ಕೊಂಡ್ವಿ ರೀ. ಅಂಬುಲ್ಜೇರಿ ಬೀರಪ್ಪಂದ ಏನೋ ಮಾತಿತ್ತಂತ, ಆ ಮಾತನ್ನ ನಮ್ಮ ಕೇಸರಿ ಬೀರ್ಲಿಂಗ ಕೇಳಾಕತ್ತಿದ್ದ. ಅಂಬುಲ್ಜೇರಿ ಬೀರಪ್ಪನ ಜೊತೆ ನಮ್ಮ ಕೇಸರಿ ಬೀರಪ್ಪ ಮಾತುಕತೆ ನಡೆಸಿ ಅಲ್ಲ ಬೆಲ್ಲ ತಗೊಂಡು
ಅಲ್ಲಿಂದ ಸೀದಾ ಗಾಡಿ ಹತ್ತಿ ಭಕ್ತರ ಮನೆಗೆ ಬರಕತ್ತಾನ ನೋಡ್ರಿ. ಇದು ಈ ದಿನದ ವಿಶೇಷ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಫ್ರೆಂಡ್ಸ್.